ರಾಜ್ಯದಲ್ಲಿ ಹೃದಯಾಘಾತದಿಂದ ಭಾರಿ ಆತಂಕ ಸೃಷ್ಟಿಯಾಗ್ತಾ ಇದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಖಂಡಿತವಾಗ್ಲೂ ಇದೆ. ರಾಜ್ಯಾದ್ಯಂತ ಹಾರ್ಟ್ ಅಟ್ಯಾಕ್ಗೆ ಇದೇ ಪ್ರಮುಖ ಕಾರಣ. ಪವರ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಸೀಕ್ರೆಟ್ ಬಯಲಾಗಿದೆ. ಹೆಚ್ಚಾದ ಎದೆ ಬಡಿತದ ಸಾವಿನ ಸತ್ಯವನ್ನ ನಿಮ್ಮ ಪವರ್ ಟಿವಿ ಬಿಚ್ಚಿಡಲಿದೆ. ಏನ್ ಹಾಗಾದ್ರೆ ಸಾವಿನ ಸತ್ಯ? ರಿಯಾಲಿಟಿ ಚೆಕ್ನಲ್ಲಿ ಬಯಲಾದಂತಹ ಸ್ಫೋಟಕ ಸತ್ಯ ಯಾವುದು? ನೋಡಿ, ಹೃದಯಾಘಾತಕ್ಕೆ ರಾಜ್ಯಾದ್ಯಂತ ಆತಂಕ ಹೆಚ್ಚಾಗಿದೆ. ಮತ್ತೆ ಹಾಸ್ಪಿಟಲ್ಗಳಲ್ಲಿ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಜನ ಆತಂಕದಿಂದ ಹಾರ್ಟ್ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ, ಎಕ್ಸಾಮಿನ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿ ನಿಂತ್ಕೊಳ್ತಾ ಇದ್ದಾರೆ. ಹೆಚ್ಚಾದ ಎದೆ ಬಡಿತದ ಸಾವಿನ ಸತ್ಯವನ್ನ ನಿಮ್ಮ ಪವರ್ ಟಿವಿ ತೆರೆದಿಡ್ತಾ ಇದೆ. ರಿಯಾಲಿಟಿ ಚೆಕ್ನಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಸೆಂಟರ್, ಎಷ್ಟೊಂದು ಹಾಸ್ಪಿಟಲ್ಗಳಿದೆ, ಹಾರ್ಟ್ ಆಸ್ಪತ್ರೆಗಳು ಯಾವುದು ಅನ್ನೋದನ್ನ ನೀವು ಒಂದು ಕಡೆ ಪವರ್ ಟಿವಿಯ ಐ ಬ್ಯಾಂಡಲ್ಲಿ ನೋಡ್ತಾ ಇದ್ದೀರಿ. ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರು, ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್, ಹುಬ್ಬಳ್ಳಿ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಬಳ್ಳಾರಿ, ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ರಾಯಚೂರು ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ರಾಜ್ಯದಲ್ಲಿ ಹೃದ್ರೋಗಿಗಳಿಗೆ ಒಟ್ಟು 1936 ಬೆಡ್ಗಳ ವ್ಯವಸ್ಥೆ ಕಾರ್ಯನಿರ್ವಹಣೆ ಮಾಡ್ತಾ ಇರೋದು 154 ಸರ್ಕಾರಿ ಹೃದ್ರೋಗ ತಜ್ಞರು ಮಾತ್ರ. ಇದನ್ನ ನಾವು ಈ ಅಂಕಿ ಅಂಶಗಳನ್ನ ಗಮನಿಸ್ತಾ ಹೋದ್ರೇನೆ ನಮಗೆ ಸ್ವಲ್ಪ ಎದೆ ಬಡಿತ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇರೋರು 138 ಮಂದಿ ವೈದ್ಯರು ಮಾತ್ರ, ಸರ್ಕಾರಿ ವೈದ್ಯರು. ಈ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ನ ನಾವು ನೋಡ್ತಾ ಹೋದಾಗ ಇನ್ನೂ ಕೂಡ ಭಯ ಜಾಸ್ತಿ ಆಗುತ್ತೆ. ಈ ಹೃದಯಾಘಾತಕ್ಕೆ ಏನು ಕಾರಣ? ಹೃದಯಾಘಾತಕ್ಕೆ ಒಳಗಾದವ್ರಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಗೋಲ್ಡನ್ ಅವರ್ಸ್, ಗೋಲ್ಡನ್ ಸೆಕೆಂಡ್ಸ್, ಗೋಲ್ಡನ್ ಮಿನಿಟ್ಸ್ ಅಂತ ಹೇಳ್ತೀವಿ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ಸೆಕೆಂಡ್, ಒಂದೊಂದು ಮಿನಿಟ್ ಕೂಡ. ಹಾಗಾದ್ರೆ ಎಷ್ಟು ಜನ ವೈದ್ಯರಿದ್ದಾರೆ? ಎಲ್ರಿಗೂ ಕೂಡ ವೈದ್ಯರ ಸೇವೆ ಸಿಗ್ತಾ ಇದೆಯಾ? ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ವೈದ್ಯರಿದ್ದಾರಾ? ಇದ್ರ ಬಗ್ಗೆ ನಾವು ಗಮನ ಹರಿಸಲೇಬೇಕಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. 450 ಬೆಡ್ ಹೊಂದಿರುವಂತಹ ಆಸ್ಪತ್ರೆಯಲ್ಲಿದ್ದ ಹೃದಯ ತಜ್ಞರು ಹೃದಯ ಸಂಬಂಧಿ ರೋಗಿಗಳಿಗೆ ವೈದ್ಯರಿಂದಲೇ ಚಿಕಿತ್ಸೆ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ 2 ಹೃದಯ ತಜ್ಞರು ಬೇಕಾಗಿದೆ. ಕಾರ್ಡಿಯಾಲಜಿಸ್ಟ್ ನೇಮಕ ಮಾಡಿ ಅಂತ ಸರ್ಕಾರಕ್ಕೆ ಆಲ್ರೆಡಿ ಮನವಿ ಮಾಡಿಕೊಳ್ಳಲಾಗಿದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಅದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 450 ಬೆಡ್ ಹೊಂದಿರುವಂತಹ ಆಸ್ಪತ್ರೆಯಲ್ಲಿ ಹೃದಯ ತಜ್ಞರಿದ್ರು. ಹೃದಯ ಸಂಬಂಧಿ ರೋಗಿಗಳಿಗೆ ವೈದ್ಯರ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ 2 ಹೃದಯ ತಜ್ಞರು ಬೇಕು. ಜಿಲ್ಲಾ ಆಸ್ಪತ್ರೆಯು 450 ಹಾಸಿಗೆಗಳು ಉಳ್ಳದಾಗಿದ್ದು, ಇಲ್ಲಿ ಪ್ರತಿದಿನವೂ ಸರಿಸುಮಾರು 1000 ರಿಂದ 1200 ಹೊರ ರೋಗಿಗಳಾಗಿ ಬರ್ತಾರೆ. ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಆದರೆ ಪ್ರತಿಶತ ಬಾಗಲಕೋಟದಲ್ಲಿ ನಾವು ಪ್ರತಿದಿನ 20 ರಿಂದ 25 ಜನರು ಎದೆನೋವು ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಎಂಬ ಪೋಸ್ಟ್ ಇನ್ನೂ ಆಕ್ಚುಲಿ ಉದ್ಭವ ಇಲ್ಲ. ಆದರೆ ನಮ್ಮಲ್ಲಿ 2 ಫಿಸಿಷಿಯನ್ ಅಂತ ವರ್ಕ್ ಮಾಡ್ತಾ ಇದ್ದೇವೆ. 2 ಫಿಸಿಷಿಯನ್ ಕೂಡ ನಾವು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ಡಯಾಗ್ನೋಸಿಸ್ ಮಾಡಿ ಅವುಗಳನ್ನ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಕಾರ್ಡಿಯಾಲಜಿಸ್ಟ್ ಎನ್ನುವಂತ ಹುದ್ದೆ ಆಕ್ಚುಲಿ ಇನ್ನೂ ಇಲ್ಲ. ಹೀಗಾಗಿ ಕಾರ್ಡಿಯಾಲಜಿಸ್ಟ್ ನಮ್ಮಲ್ಲಿ ಇಲ್ಲ. ಬಟ್ ಫಿಸಿಷಿಯನ್ ನಾವಿಬ್ರು ಇರೋದ್ರಿಂದ 2 ಮತ್ತು ಕಾರ್ಡಿಯಾಲಜಿಕಲ್ ಕೇಸಸ್ ಏನು ಬರ್ತಾವೆ ಅವುಗಳನ್ನ ನಾವು ನೋಡ್ತಾ ಇದ್ದೇವೆ. ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯು 450 ಹಾಸಿಗೆಗಳು ಉಳ್ಳದಾಗಿದ್ದು, ಇಲ್ಲಿ ಪ್ರತಿದಿನವೂ ಸರಿಸುಮಾರು 1000 ರಿಂದ 1200 ಹೊರ ರೋಗಿಗಳಾಗಿ ಬರ್ತಾರೆ. ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಆದರೆ ಪ್ರತಿಶತ ಬಾಗಲಕೋಟದಲ್ಲಿ ನಾವು ಪ್ರತಿದಿನ 20 ರಿಂದ 25 ಜನರು ಎದೆನೋವು ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಎಂಬ ಪೋಸ್ಟ್ ಇನ್ನೂ ಆಕ್ಚುಲಿ ಉದ್ಭವ ಇಲ್ಲ. ಆದರೆ ನಮ್ಮಲ್ಲಿ 2 ಫಿಸಿಷಿಯನ್ ಅಂತ ವರ್ಕ್ ಮಾಡ್ತಾ ಇದ್ದೇವೆ. 2 ಫಿಸಿಷಿಯನ್ ಕೂಡ ನಾವು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ಡಯಾಗ್ನೋಸಿಸ್ ಮಾಡಿ ಅವುಗಳನ್ನ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಕಾರ್ಡಿಯಾಲಜಿಸ್ಟ್ ಎನ್ನುವಂತ ಹುದ್ದೆ ಆಕ್ಚುಲಿ ಇನ್ನೂ ಇಲ್ಲ. ಹೀಗಾಗಿ ಕಾರ್ಡಿಯಾಲಜಿಸ್ಟ್ ನಮ್ಮಲ್ಲಿ ಇಲ್ಲ. ಬಟ್ ಫಿಸಿಷಿಯನ್ ನಾವಿಬ್ರು ಇರೋದ್ರಿಂದ 2 ಮತ್ತು ಕಾರ್ಡಿಯಾಲಜಿಕಲ್ ಕೇಸಸ್ ಏನು ಬರ್ತಾವೆ ಅವುಗಳನ್ನ ನಾವು ನೋಡ್ತಾ ಇದ್ದೇವೆ. ನೋಡಿ.